ಹಾಯ್ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿಯ 6ನೇ ದಿನಕ್ಕೆ ತಮ್ಮೆಲ್ರಿಗೂ ಸ್ವಾಗತ. ಆ್ಯಸ್ ಯೂಸಲ್ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ನಾನು ಬಂದ ತಕ್ಷಣ ಕ್ಲಾಸ್ ಓಪನ್ ಮಾಡಿ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಏನಪ್ಪ ಅಂತಂದರೆ ನನ್ನ ಕ್ಯಾಮ್ರಾನ ಸಿಟ್ಟಿಂಗ್ ಪೊಸಿಷನ್ಸ್ ಅಷ್ಟು ಕರೆಕ್ಟಾಗಿ ಕವರ್ ಮಾಡೋಕ್ಕಾಗಿಲ್ಲ. ಸೊ ನಾನು ನೋಡ್ಕೊಂಡಿಲ್ಲ. ಸೊ ಎಕ್ಸಸೈಸ್ ಆದಮೇಲೆ ವಿಡಿಯೋ ನೋಡಿದೆ. ನಾನು ಇವತ್ತು ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋದಿಲ್ಲ, ನಾನು ಇವತ್ತು ಮನಸ್ಸಿನ ಬಗ್ಗೆ ಮಾತಾಡ್ತೀನಿ. ತುಂಬ ಜನ ಫಿಟ್ನೆಸ್ ಅಂತ ಅಂದರೆ ದೇಹದಲ್ಲಾಗುವ ಬದಲಾವಣೆ ಅಂತ ಅಂದ್ಕೊಂಡಿದ್ದಾರೆ, ಸಣ್ಣ ಆಗಿರೋದು ಆ ಥರ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ಆದರೆ ಫಿಟ್ನೆಸ್ ಅನ್ನೋದು ಮನಸ್ಸಿಂದ ಶುರುವಾಗೋದು. ಆ್ಯಕ್ಚುಲಿ ದ ಮೈಂಡ್ ಈಸ್ ಮ್ಯಾನ್ಸ್ ಗ್ರೇಟೆಸ್ಟ್ ಸ್ಟ್ರೆಂತ್. ಅಂದ್ರೆ ಮನವೇ ಮಾನವನ ದೊಡ್ಡ ಶಕ್ತಿ ಅಂತ. ತುಂಬಾ ಜನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಸ್ಟ್ರೆಂತ್ ಅಂತಂದ್ರೆ ಬಾಡಿ ಮಸಲ್ಸ್ ಬಿಲ್ಡ್ ಮಾಡೋದು, ಇದು ಸ್ಟ್ರೆಂತ್ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನನ್ನು ಕೇಳಿದ್ರೆ ಮನಸ್ಸೇ ಸ್ಟ್ರಾಂಗ್ ಅಂತ ಹೇಳ್ತೀನಿ. ಏಕೆಂದ್ರೆ ಮನಸ್ಸಿದ್ದರೆ ಮಾರ್ಗ. ಡೈಲಿ ನಾನು 5 ಗಂಟೆಗೆ ಎದೊಳ್ತೀನಿ ಅಂತ ಮನ್ಸು ಮಾಡಿದ್ರೆ ನಿಜವಾಗ್ಲೂ ಎದೊಳ್ಬೋದು. ಅದೇ ಬಿಟ್ಟು ನನ್ನ ಬಾಡಿ ಪೇನ್ ಇದೆ ಅಂತ ನಿಮ್ಮ ಬಾಡಿ ಮಾತನ್ನ ಕೇಳಿದ್ರೆ ಎದೊಳಕ್ಕಾಗಲ್ಲ. ಸೊ ಚೇಂಜಸ್ ಅನ್ನೋದು ಹೊರಗಿನಿಂದ ಶುರು ಆಗೋದಲ್ಲ, ಆಕ್ಚುಲಿ ಅದು ಒಳಗಿನಿಂದ ಶುರು ಆಗೋದು. ಸಂದರ್ಭಕ್ಕೆ ಕುವೆಂಪುರವ್ರು ಬರೆದಿರೋ ಒಂದು ಸಾಲು ನೆನಪಿಗೆ ಬಂತು. ಓ ನನ್ನ ಚೇತನ ಹಾಗೂ ನೀ ಹನಿಕೇತನ. ವಾವ್, ಎಂತ ವರ್ಡ್ ಅಲ್ವಾ ಫ್ರೆಂಡ್ಸ್. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಿನ್ನನ್ನು ನೀನು ಸೀಮಿತಗೊಳಿಸಬೇಡ, ನಿನ್ನ ಸಾಮರ್ಥ್ಯವನ್ನು ನೀನು ಕಡಿಮೆ ಅಂತ ಅಂದಾಜು ಮಾಡ್ಕೊಬೇಡ. ಸೊ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಿಮ್ ಕೈಲಿ ಆಗಲ್ಲ ಅನ್ನೋ ಮಾತನ್ನ ತೆಗ್ದಾಕಿ. ಸೊ ಆಗುತ್ತೆ ಅಂತ ಪ್ರಯತ್ನ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಸಿಕ್ಕುತ್ತೆ. ಆಕ್ಚುಲಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನನಗೆ ಡೇ 1 ಅಲ್ಲಿ ಮೋಟಿವೇಶನ್ ಇತ್ತು. ಆದ್ರೆ ಡೇ 6 ನಲ್ಲಿ ಮೋಟಿವೇಶನ್ಗಿಂತ ಮುಖ್ಯವಾದ ಸಿಕ್ಕಿದೆ. ಅದೇನಪ್ಪಾ ಅಂತಂದ್ರೆ ಡಿಸಿಪ್ಲಿನ್. ಯಾಕೆಂದ್ರೆ ಮೋಟಿವೇಶನ್ ಎಲ್ಲಾ ದಿನನೂ ಇರೋದಿಲ್ಲ. ಒಂದಿನ ಸುಸ್ತಾಗ್ಬೋದು, ಒಂದಿನ ಬೇಜಾರಾಗ್ಬೋದು, ಒಂದಿನ ಅಯ್ಯೋ ನಾಳೆ ಮಾಡೋಣ ಬಿಡು ಅಂತ ಅನ್ಕೊಂಡು ನಾವು ಸ್ಕಿಪ್ ಮಾಡ್ಬೋದು. ಡಿಸಿಪ್ಲಿನ್ ಅನ್ನೋದನ್ನ ಕಲ್ತ್ರೆ ನಿಜವಾಗ್ಲೂ ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು. 6 ದಿನದಲ್ಲಿ ಯೋಗ ನನಗೆ ಡಿಸಿಪ್ಲಿನ್ ನ ಕಲ್ಸ್ಕೊಟ್ಟಿದೆ. ಯೋಗ ಅಂದ್ರೆ ಬರೀ ಆಸನ ಮಾಡೋದಲ್ಲ, ತಾಳ್ಮೆ, ಆತ್ಮವಿಶ್ವಾಸ, ಶಾಂತಿ, ಇದನ್ನೆಲ್ಲ ಯೋಗ ಕಲಿಸ್ಕೊಡುತ್ತೆ. ನಾನು ಗುರಿ ತಲುಪಿಲ್ಲ, ಆದರೆ ಸರಿಯಾದ ದಾರಿಲಿದ್ದೀನಿ. ಸೊ ಇವತ್ತು ಏನೆಲ್ಲ ಎಕ್ಸಸೈಸ್ ಮಾಡಿದೆ ಅಂದರೆ ಕಪಾಲಭಾತಿ ಮಾಡಿ ನೆಕ್ ರೊಟೇಷನ್ಸ್ನ ಮಾಡಿದೆ. ಆಮೇಲೆ ಹ್ಯಾಂಡ್ ಸ್ಟ್ರೆಚ್ ಮಾಡ್ತಾ ಹ್ಯಾಂಡ್ಸ್ನ ರೊಟೇಟ್ ಮಾಡಿದೆ. ಈ ಹ್ಯಾಂಡ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಹೆಂಗೆ ಮಾಡಬೇಕು ಅಂತಂದರೆ ಕೈನ ಲಾಕ್ ಮಾಡಿಬಿಟ್ಟು ಇನ್ಹೇಲ್ ಮಾಡ್ತಾ ಪೊಸಿಷನ್ಸ್ನ ಹೋಲ್ಡ್ ಮಾಡಬೇಕು. ನಿಮ್ಮ ಕಿವಿಗೆ ಬೈಸಿಪ್ ಟಚ್ ಆಗಿರಬೇಕು. ಸೊ ಅದಾದಮೇಲೆ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ರೈಟ್ ಸೈಡ್ಗೆ ಹೋಲ್ಡ್ ಮಾಡಬೇಕು. ಪೊಸಿಷನ್ನ ಹೋಲ್ಡ್ ಮಾಡಬೇಕು ಇಲ್ಲಿ 10 ಕೌಂಟ್ಸ್. ಮತ್ತು ಅದರ್ ಸೈಡ್ಗೆ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಿ ಪೊಸಿಷನ್ಸ್ನ ಹೋಲ್ಡ್ ಮಾಡಬೇಕು. ಪೊಸಿಷನ್ ಹೋಲ್ಡ್ ಮಾಡೋ ಟೈಮಲ್ಲಿ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಸೈಡ್ಸಲ್ಲಿ ಏನು ಫ್ಯಾಟ್ ಇದೆ ಅದು ಬೇಗ ಬರ್ನ್ ಆಗುತ್ತೆ. ಸೊ ಅದಾದಮೇಲೆ ತುಂಬ ಲೂಸಿಂಗ್ ಎಕ್ಸಸೈಸ್ನ ಮಾಡಿದೆ. ಹ್ಯಾಂಡ್ ರೊಟೇಷನ್ಸ್ ಎಲ್ಲ ಮಾಡಿ ಆಮೇಲೆ ಸ್ಟ್ಯಾಂಡಿಂಗ್ ಪೊಸಿಷನ್ಗೆ ಬಂದು ಮತ್ತೆ ಹ್ಯಾಂಡ್ ರೊಟೇಷನ್ಸ್ನ ಪ್ರಾಕ್ಟೀಸ್ ಮಾಡಿದೆ. ಸೊ ನೆಕ್ಸ್ಟು ನಾನು ವೃಕ್ಷಾಸನ ಪ್ರಾಕ್ಟೀಸ್ ಮಾಡಿದೆ. ಸೊ ವೃಕ್ಷಾಸನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮೊದಲು ಫಸ್ಟು 2 ಕಾಲನ್ನ ಪಕ್ಕದಲ್ಲಿ ಇಟ್ಕೊಂಡು ಸೊ 1 ಲೆಗ್ನ ಫೋಲ್ಡ್ ಮಾಡ್ತಾ ತೈಸ್ ಪಕ್ಕದಲ್ಲಿ ಇಟ್ಕೊಬೇಕು. ಆಮೇಲೆ ಇನ್ಹೇಲ್ ಮಾಡ್ತಾ ಹ್ಯಾಂಡ್ಸ್ನ ಸ್ಟ್ರೆಚ್ ಮಾಡಿ ಸ್ಟ್ರೈಟಾಗಿ ನಿಂತ್ಕೊಬೇಕು. ಸೊ ಈ ಆಸನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಅಂದರೆ ಸೊ ನಮ್ಮ ದೇಹದಲ್ಲಿ ಸಮತೋಲನೆಯನ್ನು ಕಾಪಾಡುತ್ತೆ, ಮತ್ತು ಕಾಲು ಮತ್ತು ಪಾದಗಳನ್ನ ಬಲಪಡಿಸುತ್ತೆ. ಸೊ ಮತ್ತು ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ, ಬೆನ್ನು ಮತ್ತು ಹೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತೆ, ಮತ್ತು ನಮ್ಮ ನರ್ವಸ್ ಸಿಸ್ಟಮ್ಗೆ ಸ್ಟ್ರೆಂತ್ ನೀಡುತ್ತೆ. ನೀವು ಆದರೆ ಡೈಲಿ ಮನೆಯಲ್ಲಿ ಆಸನನ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಮತ್ತು ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಅವರು ದಯವಿಟ್ಟು ಈ ಆಸನನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಏಕೆ ಅಂತಂದರೆ ಈ ಆಸನ ಮಾಡೋದ್ರಿಂದ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರ ಜೊತೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಅವರು ತುಂಬ ಖುಷಿಯಾಗಿರ್ತಾರೆ. ಸೊ ಆ್ಯಸ್ ಯೂಸಲ್ ಅದಾದಮೇಲೆ ಸೂರ್ಯ ನಮಸ್ಕಾರನ ಮಾಡ್ತಾ ನನ್ನ ಡೇನ ಕಂಪ್ಲೀಟ್. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನವು ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ.